ನಮಸ್ಕಾರ ಫ್ರೆಂಡ್ಸ್. ಈಗ ನೋಡಿ ಇವರು ನಡ್ಕೊಂಡು ಬರ್ತಾ ಇದ್ದಾರೆ ಒಂದು ಸುಂದರವಾದ ಒಂದು ಪ್ಲೇಸಲ್ಲಿ. ಇದು ಒಂದು ಸುಂದರವಾದ ಕ್ಯಾಂಪಸ್ಸಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಇವ್ರ ಹೆಸರು ನಂಜಪ್ಪ ಅಂತ. ಇವ್ರಿಗೆ ಆಲ್ಮೋಸ್ಟು ಒಂದು 70 ವರ್ಷ ಆಗಿದೆ. ನಿವೃತ್ತಿನೂ ಆಗಿದೆ. ನಿವೃತ್ತಿ ಆದಮೇಲೆ ಗುತ್ತಿಗೆ ಆದಾದಮೇಲೆ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಪ್ಲೇಸ್ ಯಾವುದಂದರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ JKVK ಕ್ಯಾಂಪಸ್ಸಲ್ಲಿ. ಇವರು ಈ JKVK ಕ್ಯಾಂಪಸ್ಸಲ್ಲಿ ಒಂದು 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. 40 ವರ್ಷ ಅಂದರೆ SLC ಅಲ್ಲ, 7th ಫೇಲ್ ಆದಮೇಲೆ ಆರಂಭದಲ್ಲೇ ಇಲ್ಲಿ ಬಂದು ಸೇರ್ಕೊಂಡು ಬಿಟ್ರಂತೆ. ನಂತರ ಗುತ್ತಿಗೆ ಆಧಾರದ ಮೇಲೆ ಮಾಡ್ರು. 82 ನಂತರ ಇವ್ರಿಗೆ ಪರ್ಮನೆಂಟ್ ಆಯಿತು ಸೇವೆ. ಪರ್ಮನೆಂಟ್ ಆಗಿ ಈಗ ಇತ್ತೀಚೆಗೆ ರಿಟೈರ್ಡ್ ಆದಮೇಲೆ ಒಂದು 10 ವರ್ಷದಿಂದ ಇಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ. ಮನೆಯಲ್ಲಿದ್ದರೆ ಕುತ್ತು ಬರುತ್ತೆ, ಕಾಯಿಲೆ ಬರುತ್ತೆ, ಅದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಬನ್ನಿ ನಮ್ಮ ನಂಜಪ್ಪ ಅವ್ರ ಹತ್ರ ಮಾತಾಡಿ. ಹೇಳಿ ಸರ್, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಇಲ್ಲಿ? ಲೆಕ್ಕಕ್ಕಿಲ್ಲ. ಹಾಂ ಹೇಳಿ, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? 50 ವರ್ಷ ಸರ್ವಿಸ್ ಮಾಡಿದ್ರು. ಬನ್ನಿ. ಯಾವಾಗ ಸೇರಿದ್ರಿ ನೀವು ಇಲ್ಲಿ ಕೆಲಸಕ್ಕೆ? 64 ಮುಂಚೆಗೆ ಸೇರಿದ್ರಿ. ಏನು ಓದಿದ್ರಿ? 7th ಓದಿದ್ರಿ. ಆರಂಭದಲ್ಲಿ ಏನು ಕೆಲಸ ಮಾಡ್ತಾಯಿದ್ರಿ? ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ವಿ. ಆವಾಗ ಇಲ್ಲಿ ಏನಿಲ್ಲಾಗಿತ್ತವ? ಫುಲ್ ಕಾಡಿತ್ತವ? ಎಲ್ಲ ಕಾಡಿತ್ತು. ಎಲ್ಲ ಕಾಡು. 1,000 ರೂಪಾಯಿ ಕೂಲಿ. ಹಾಂ, 300 ರೂಪಾಯಿ. 1,000 ರೂಪಾಯಿ ದಿವಸಕ್ಕೆ 1,000 ರೂಪಾಯಿ ಕೊಟ್ಟರು. 1,000 ರೂಪಾಯಿ ಸ್ಟಾರ್ಟಿಂಗಲ್ಲಿ 1,000 ರೂಪಾಯಿ ಕೂಲಿ ಕೊಟ್ಟರು. ನಂತರ ಎಷ್ಟು ವರ್ಷ? 2.25 ಹಿಂಗೆ ಜಾಸ್ತಿ ಮಾಡಿ. ಎಷ್ಟು ವರ್ಷ ನಂತರ ಪರ್ಮನೆಂಟ್ ಆಯಿತು ನಿಮಗೆ? 87ರಲ್ಲಿ ಪರ್ಮನೆಂಟ್ ಆಯಿತು. 87ರಲ್ಲಿ ಪರ್ಮನೆಂಟ್ ಆಯಿತು. ಅವಾಗ ಎಷ್ಟು ಸಂಬಳ ಕೊಟ್ಟರು? ಆವಾಗ 45 ರೂಪಾಯಿ. 45. ನಂತರ ರಿಟೈರ್ಡ್ ಆಗುವಾಗ ಎಷ್ಟು ಸಿಗ್ತಾಯಿತ್ತು ನಿಮಗೆ? ಅದೇ 45 ಲಾಸ್ಟು. ಅಲ್ಲ, ಪರ್ಮನೆಂಟ್ ಆದಾಗ ಎಷ್ಟು ಸಂಬಳ ಕೊಟ್ಟರು ನಿಮಗೆ? ಆವಾಗ ಕಮ್ಮಿ. ಹಾಂ, ಅವು ಇವು ಎಲ್ಲ ಜಾಸ್ತಿ ಆಗ್ತಾನೆ ಹೋಯ್ತು. ರಿಟೈರ್ಡ್ ಆಗೋ 45,000 ಸಿಕ್ತು. ಈಗ ರಿಟೈರ್ಡ್ ಆಯಿತು ನಿಮಗೆ. ಆಯಿತು. ಈಗ ಪೆನ್ಷನ್ ಬರ್ತಾ ಇದೆ. ಪೆನ್ಷನ್. ಮತ್ತೆ ಮನೆಯಲ್ಲಿ ಆರಾಮಾಗಿ ಇರ್ಬೋದಾಗಿತ್ತಲ್ಲ? ಮನೆಗಿದ್ರೆ ಕಾಯಿಲೆ ಬರ್ತಾರೆ ಸರ್. ಮನೇಲಿದ್ರೆ ಕಾಯಿಲೆ ಬರುತ್ತೆ. ಹಾಂ, ಇಂಥ ವಾತಾವರಣ ಎಲ್ಲಿ ಸಿಗಬೇಕು? ಓಕೆ. ಅದಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಈಗ ಹೇಗೆ ಟೈಮಿಂಗ್ ನಿಮ್ಮದು ಕೆಲಸ? 4ರಿಂದ ಬೆಳಿಗ್ಗೆ 8ರಿಂದ 4. ಮನೆಯಿಂದನೇ ಊಟ ಎಲ್ಲ ತಗೊಬರ್ತೀರಿ? ಎಲ್ಲಿದೆ ಮನೆ ಈಗ? ಚೋಳನಾಯಕನಹಳ್ಳಿಯಲ್ಲಿ ಮನೆ ಇದೆ. ದಿನ ಬಂದು ಹೋಗ್ತಾ ಇರ್ತೀರಿ? ಹಾಂ. ಇಲ್ಲಿ ಅಂದರೆ ನಿಮ್ಮ ಲೈಫ್ ಪೂರ್ತಿ ಇಲ್ಲೇ ಕಳೆದಿದೆ ಇದೇ ಕ್ಯಾಂಪಸ್ಸಲ್ಲಿ? ಹಾಂ, ನಿಮ್ಮ ಜೀವಿತಾವಧಿ ಎಲ್ಲ ಈ ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಲ್ಲೇ ಕಳೆದಿದ್ರಿ. ಏನು ನಿಮಗೆ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಏನಿದೆ ಇಲ್ಲ, ಅನುಭವ ಯಾವ ಥರ ನಿಮಗೆ ಖುಷಿ ಕೊಡುವಂಥದ್ದು? ಇಷ್ಟು ವರ್ಷದ ಅನುಭವದಲ್ಲಿ ನಿಮ್ಗೆ ನೆನಪಲ್ಲಿರುವಂಥದ್ದು ಏನು ಒಂದು ಹೇಳಿ. ನೆನಪಾಗಿರೋದು NSS ಕ್ಲಾಸೂ ಮಾಡ್ತಾಯಿದ್ರಿ. 8 ದಿನ ಟೂರು ಹಳ್ಳಿಗಳ ಮೇಲೆ ಕರ್ಕೊಂಡು ಹೋಗೋರು. ಅಲ್ಲಿ ಮೇಷ್ಟ್ರಿಗೂ ಮರ್ಯಾದೆ ಕೊಡ್ತಿದ್ರು, ನನಗೆ ಮರ್ಯಾದೆ ಕೊಡೋರು ಮೇಷ್ಟ್ರು ಹುಡುಗರು. ಹಾಂ. ಎಲ್ಲಿ ಹೋಗಿ ಬಿಡ್ತಿರಲ್ಲ, ನಾನು ಹೇಳ್ದಂಗೆ ಕೇಳೋರು. ಇವರು ರಾಜಕೀಯ ನಾಯಕರು ಎಲ್ಲ ಬರ್ತಾ ಇದ್ರ? ರಾಷ್ಟ್ರೀಯ ಬರ್ತಾ ಇದ್ರು. ಯಾರೆಲ್ಲ ನೋಡಿದ್ರಿ ನೀವು ಬಂದಾಗ ಇಲ್ಲಿ? ಇಂದಿರಾ ಗಾಂಧಿ ಅವರೆಲ್ಲ ಬಂದಿದ್ರು? ಅವ್ರು ಬಂದಿದ್ರು. ನೆಹರು ಬಂದಿದ್ರು? ಮತ್ತು ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು? ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಎಲ್ಲರೂ ಬಂದರು. ಪ್ರಧಾನಿಗಳು ಯಾರೆಲ್ಲ ಬಂದಿದ್ರು? ಅವಾಗ ಹೆಸರು ನೆನಪಿಲ್ಲ ಸರ್. ನೆನಪಿಲ್ಲ. ಮುಖ್ಯಮಂತ್ರಿಗಳು ಯಾರು ನೆನಪಿಲ್ಲ ನಿಮಗೆ? ಅದೇ ಸಿದ್ದರಾಮಯ್ಯನೂ ಅವರು, ಈ ಯಡಿಯೂರಪ್ಪನಂತೆ ಇತ್ತೀಚೆಗೆಲ್ಲ ಬಂದರು ಅವರು. ಅದು ಮೊದಲೆಲ್ಲ ಬಂದ್ರಲ್ಲ, ಗುಂಡೂರಾವ್ ಅವರೆಲ್ಲ ಎಲ್ಲ. ಹಾಂ, ಗುಂಡೂರಾವ್, ಬಂಗಾರಪ್ಪ, ರಾಮಕೃಷ್ಣ ಹೆಗಡೆ, ದೇವರಾಜ ಅರಸು ಬಂದಿದ್ರು. ಎಲ್ಲ ಬಂದಿದ್ರು. ಅಂದರೆ ನಿಮಗೆ ಇಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಅನಿಸ್ತಾ ಇದೆ. ಹೇಗಿದೆ ನಿಮ್ಮ ಫ್ಯಾಮಿಲಿ? ಏನು ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಇವಾಗ 3 ಇರೋದು, ಮಗ, ನಾನು, ನಮ್ಮ. ಹೌದಾ? ಮಕ್ಕಳು ಜಾಬ್ ಮಾಡ್ತಾ ಇದ್ದಾರಾ? ಓದ್ತಾ. ಓಕೆ. ಅಂತ ದಿನ ಪಾಸ್ ಆಯಿತು. ಹಾಂ. ದಿನ ಹೋಗಿ ಬರ್ತೀರಿ, ಮನೆ ಹೋಗಿ ಇಲ್ಲಿ ಬಂದು ಡ್ಯೂಟಿ ಮಾಡ್ತಾ ಇದ್ದೀರಿ. ಈಗ ಏನು ಡ್ಯೂಟಿ ಮಾಡ್ತೀರಿ ಇಲ್ಲಿ? ಅದೇ ನೋಡಿ, ಹೋಗೋರನ್ನ ಎಂಟ್ರಿ ಮಾಡಿಸೋದು, ತಿರ್ಗಿ ನೋಡಿ ರೋಡು ದೂರ ಅಂತ ಕಟ್ ಮಾಡೋದು. ಓಕೆ. ಇದೆಲ್ಲ ಮೇಂಟೆನೆನ್ಸ್, ಕಚಡ ಇದೆಲ್ಲ ತರಬೇತಿ ಬಿಡಿಸೋದು. ಓಕೆ. ಇಡೀ ಕ್ಯಾಂಪಸ್ ಪೂರ್ತಿ ಗೊತ್ತು ನಿಮಗೆ ಇಲ್ಲಿ ಏನೇನಿದೆ ಅಂತ? ಏನೇನೆಲ್ಲ ಇದೆ ಕ್ಯಾಂಪಸಲ್ಲಿ ನಿಮ್ಗೆ ಗೊತ್ತಾ? ಅದೇ ಫಾರಮ್ನಾಗ ಕುರಿಗಳು ಇದೆ, ಇಂಜಿನಿಯರ್ ಸೆಕ್ಷನ್ಗೆ ನೇಗಿಲು ಪಾಗುಗಳಿದೆ. ಇಲ್ಲಿ ಹುಳ ಬೇಯಿಸ್ತಾರೆ, ರೇಷ್ಮೆ ಹುಳ. ಈ ಕಡೆ ಬಂದು ಇಂಜಿನಿಯರ್ ಇದು NSP ಇದೆ, ಅಲ್ಲಿ ಬಿತ್ತನೆ ಬೀಜ ಎಲ್ಲ ಮಾಡ್ತಾರೆ. ನರ್ಸರಿ ಇದೆ, ಹಾರ್ಟಿಕಲ್ಚರ್ ನರ್ಸರಿ ಇದೆ. ಅಂತೂ ನಿಮ್ಮ ಪೂರ್ತಿ ಜೀವನವನ್ನು ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ಸಲ್ಲೇ ಕಳೆದು ಬಿಟ್ರಿ ನೀವು. ಅಂದರೆ ಮನೆಯಲ್ಲಿ ರಿಟೈರ್ಡ್ ಆಗಿ ಮನೇಲಿ ಇದ್ರೆ ಕಾಯಿಲೆ ಬರುತ್ತೆ ಅಂತ? ದೊಡ್ಡ ಕಾಯಿಲೆ. ಹಾಂ. ಯಾವಾಗ ಟೈಮ್ ಪಾಸ್ ಮಾಡ್ತೀರಿ? ಎಷ್ಟೊಂತ ನಿದ್ದೆ ಮಾಡ್ತೀರಿ? TV ಎಷ್ಟೊಂತ ನೋಡ್ತೀರಿ? ಹೌದು. ಅದರಿಂದ ನೀವು ಒಂದು ಕಾಯಕ ಮಾಡ್ತಾನೆ ಇರಬೇಕು ಅಂತ. ಗಟ್ಟಿಗಿರೋ ಗಂಟ ಬರ್ತೀನಿ. ಬದುಕಿರೋ ತನಕ ಕೆಲಸ ಮಾಡಿ ಗಟ್ಟಿಗಿರೋ ತನಕ ಬರ್ತೀರಿ? ಹಾಂ. ಮನೇಲಿ ಹೇಳಲ್ವ ಮನೇಲಿ ರೆಸ್ಟ್ ಮಾಡಿ ಅಂತ? ಹೇಳ್ತಾರೆ. ಆಗಲ್ಲ, ನಾನು ಇರೋಕೆ ಕೆಲಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಿ. ನಂಜಪ್ಪ ಅಂತ ನಿಮ್ಮ ಹೆಸರು ಅಲ್ಲ? ತುಂಬ ಧನ್ಯವಾದಗಳು ನಂಜಪ್ಪ ಅವರೇ. ಸರಿ, ಆಯ್ತು. ಓಕೆ.
ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ ನಿಮ್ಮದು? ಚೆನ್ನಾಗಿದೆ ಸರ್. ಹಾಂ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ರಿ. ನಿಮ್ಮ ಕೂದಲು ಬಿಳಿ ಕೂದಲು ತುಂಬ ಚೆನ್ನಾಗಿದೆ. ಹಾಂ ಎಷ್ಟೋ ಜನ ಹೇಳ್ತಾರೆ ಡೇ ಹಾಕ್ಸು ಅಂತ. ಹಾಂ, ಡೈ ಬೇಡ, ಬೇಡ ಬೇಡ, ಹಿಂಗೆ ಇರಲಿ, ಬೆಳ್ಳಿ ಕೂದಲ ಇದೆ ಅದೇ ನಿಮಗೆ. ಮರ್ಯಾದೆ. ಹೌದು ಹೌದು, ತುಂಬ ಧನ್ಯವಾದಗಳು. ಆಯ್ತು. ಓಕೆ. ಇದೆಲ್ಲ ಮೇಂಟೈನ್ ಎಲ್ಲ ನೀವೇ ಮಾಡೋದಾ ಇದು? ನಾವೇ ಸರ್, ನಾವೇ ಸರ್. ಹಾಂ, ಕಟ್ಟಿಂಗ್ ಎಲ್ಲ ನೀವೇ ಮಾಡ್ತೀರಿ? ಎಲ್ಲ ನಮ್ಮದೇ ಸರ್, ಹಾಂ, ನಮ್ಮದೇ ಎಲ್ಲ ನಮ್ಮದೇ. ಅಂತೂ ಕೆಲಸ ಮಾಡ್ತಾನೆ ಇರಬೇಕಂತ. ಇದು ನೋಡಿ, ಕೃಷಿ ವಿಶ್ವವಿದ್ಯಾಲಯದ ಕ್ಯಾಂಪಸ್. ನಂಜಪ್ಪ ಅವರು ಇಲ್ಲೇ ಸರ್ವಿಸ್ ಮಾಡಿದ್ದಾರೆ. ಸರ್ವಿಸ್ ಮಾಡಿ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ಆದಮೇಲೂ ಸಹ ಇಲ್ಲಿ ಮತ್ತೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ರೆ, ಮನೆಯಲ್ಲಿದ್ದರೆ ಕಾಯಿಲೆ ಬರುತ್ತೆ, ಕೆಲಸ ಮಾಡ್ತಾನೆ ಇರಬೇಕು, ಶಕ್ತಿ ಇರೋ ತನಕ ಅಂತ ಇವ್ರದ್ದು ಒಂದು ಸಿದ್ಧಾಂತ ಇದೆ. ಅದರಿಂದ ಇವ್ರು ಕೆಲಸ ಮಾಡ್ತಾಯಿದ್ದಾರೆ. ರಿಟೈರ್ಡ್ ಆದಮೇಲೆ ಈಗ 10 ವರ್ಷದಿಂದನೂ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ಅದು 10 ವರ್ಷ, ರಿಟೈರ್ಡ್ ಆಗಿ 10 ವರ್ಷ ಆಯಿತು. ಆದರೂ ಬರ್ತಾಯಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ. ಈಗ ಇವ್ರಿಗೊಂದು 10,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಇವ್ರಿಗೆ ಸಂಬಳ ಮುಖ್ಯ ಅಲ್ಲ, ನನಗೆ ಕೆಲಸ ಇರಬೇಕು ಅಂತಲೇ ಹೇಳ್ತಾರೆ. ಇದೇ ಕ್ಯಾಂಪಸಲ್ಲೇ ಇದ್ದೀನಿ, ಕೃಷಿ ವಿಶ್ವವಿದ್ಯಾಲಯ ನೋಡಿ. ಈ ಕ್ಯಾಂಪಸ್ ಎಷ್ಟು ಸುಂದರವಾಗಿದೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ JKVK ಕ್ಯಾಂಪಸಲ್ಲೇ ಇವರು ತಮ್ಮ ಜೀವನವನ್ನು ಪೂರ್ತಿ ಕಳೆದಿದ್ದಾರೆ ನಂಜಪ್ಪ.